ಇನ್ನು ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮತ್ತೆ ಮುಂದುವರೆದಿದೆ. ಬೆಳಿಗ್ಗೆ ಭಾರಿ ಮಳೆ ಸುರಿದಿದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಬೆಂಗಳೂರು ಮುಳುಗಿದೆ. ಅದರಲ್ಲೂ ಬೆಂಗಳೂರಿನ ಪ್ರಮುಖ ಲೇಔಟ್ಗಳೇ ಜಲಾವೃತಗೊಂಡಿದ್ದಾರೆ. ಪ್ರಮುಖವಾಗಿ ಸಾಯಿ ಲೇಔಟ್ ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿದೆ. ಮಳೆ ನೀರಿನಿಂದ ಸಾಂಕ್ರಾಮಿಕ ರೋಗ ಬರುವ ಭೀತಿಯೂ ಕೂಡ ಲೇಔಟ್ನ ಜನರನ್ನ ಕಾಡ್ತಾ ಇರುವಂಥದ್ದು. ಜನರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಶೀತ, ಕೆಮ್ಮು, ನೆಗಡಿ, ಜ್ವರ ಸೇರಿದ ಹಾಗೆ ಚರ್ಮದ ಸಮಸ್ಯೆ. ಸಾಯಿ ಲೇಔಟ್ ನಿವಾಸಿಗಳಿಗೆ ಈಗ ಔಷಧಿ ಪೂರೈಕೆ ಮಾಡ್ತಾ ಇದ್ದಾರೆ ಬಿಬಿಎಂಪಿಯ ಸಿಬ್ಬಂದಿ. ಬಿಬಿಎಂಪಿಯ ಆರೋಗ್ಯ ಸಿಬ್ಬಂದಿ ಸಾಯಿ ಲೇಔಟ್ನ ಜನರಿಗೆ ಔಷಧಿಯನ್ನು ಪೂರೈಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಕಾರಣ, ಕಳೆದ 2 ದಿನಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಮತ್ತೊಂದು ಕಡೆ ರೋಗಗಳು ಬರುವಂತಹ ಭೀತಿ ಆ ಭಾಗದ ಜನರನ್ನ ಕಾಡ್ತಾ ಇದೆ. ಕೆಲವೊಂದಿಷ್ಟು ಮಂದಿ ಶೀತ, ಜ್ವರ, ಗಂಟಲು ನೋವು, ಚರ್ಮದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅಂಥವರಿಗೆ ಔಷಧಿ ಪೂರೈಕೆ ಬಿಬಿಎಂಪಿ ಸಿಬ್ಬಂದಿಯಿಂದ. ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಅವಾಂತರಗಳಾಗ್ತಾ ಇದೆ. ಈಗಾಗಲೇ ಹೇಳಿದಾಗೆ ಸಾಯಿ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಲೇಔಟ್ನ ನಿವಾಸಿಗಳಿಗೆ ಒಂದ್ ಕಡೆ ಔಷಧಿ ಪೂರೈಕೆ ಮಾಡಲಾಗ್ತಾ ಇದೆ, ಇನ್ನೊಂದು ಕಡೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬಿಬಿಎಂಪಿ ಸಿಬ್ಬಂದಿ ಸಾಯಿ ಲೇಔಟ್ನ ನಿವಾಸಿಗಳಿಗೆ ಉಪಹಾರವನ್ನ ನೀಡಿದ್ದಾರೆ. ಕ್ರೇನ್ನಲ್ಲಿ ತೆರಳಿ ಉಪಹಾರವನ್ನ ಕೊಟ್ಟಿದ್ದಾರೆ ಸಿಬ್ಬಂದಿ. ಅಂತಹ ಸ್ಥಿತಿ ಸಾಯಿ ಲೇಔಟ್ನಲ್ಲಿ ಕಂಪ್ಲೀಟ್ ಆಗಿ ನೀರಿನಿಂದ ಆವೃತ ಆಗಿದೆ. ಜಲ ದಿಗ್ಬಂಧನ ಆಗಿರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಸಿಬ್ಬಂದಿಗಳು ಕೂಡ ಹೋಗೋದಕ್ಕಾಗಲ್ಲ. ಹಾಗಾಗಿ ಕ್ರೇನ್ ಅನ್ನ ಬಳಸಿ ಆ ನಿವಾಸಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಬಿಬಿಎಂಪಿ ಸಿಬ್ಬಂದಿ. ನಿನ್ನೆ ಅಷ್ಟೇ ವಾರ್ ರೂಮ್ನಲ್ಲಿ ಕುಳಿತು ಸಿಎಂ ಹಾಗೂ ಡಿಸಿಎಂ ಸಾಯಿ ಲೇಔಟ್ನ ಸಂಪೂರ್ಣ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಆಲಿಸಿದ್ರು. ಇದರ ಜೊತೆಗೆ ಸಿಬ್ಬಂದಿಗಳಿಗೆ ತಾಕೀತು ಮಾಡಿದ್ರು. ನಿವಾಸಿಗಳಿಗೆ ಏನು ಬೇಕೋ ಅದನ್ನ ತಕ್ಷಣವೇ ಪೂರೈಸಿ ಅಂತ. ಅದರ ಎಫೆಕ್ಟ್ ಇದು. ಬೆಂಗಳೂರಿನಲ್ಲಿ ಕಳೆದ 2 ದಿನ ನಿರಂತರವಾಗಿ ಸುರಿಯುತ್ತಿರುವಂತಹ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ. ನಾವಿದೀಗ ನಾಗವಾರ ಬಳಿ ಇರುವಂತಹ ಸಾಯಿ ಲೇಔಟ್ ಏನಿದೆ ಇಲ್ಲಿದ್ದೀವಿ. ಅಲ್ಲಿ ಸಣ್ಣ ಮಳೆ ಆದರೆ ಸಾಕು ಹಲವು ವರ್ಷಗಳಿಂದ ನೀರು ನಿಂತ್ಕೊಳ್ಳುವಂತಹ ಒಂದು ಸಿಚುವೇಶನ್ ಎದುರಾಗಿರುವಂಥದ್ದು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನ ಟಾಪ್ ಆ್ಯಂಗಲ್ ವಿಜುವಲ್ಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ರುದ್ರೇಶನ್ ವಿಜುವಲ್ಸಲ್ಲಿ ತೋರಿಸ್ತಾ ಇದ್ದಾರೆ ಸಾಯಿ ಲೇಔಟ್ನ ಚಿತ್ರಣ ಇದು. ಇಡೀ ಲೇಔಟ್ನಲ್ಲಿರುವಂತಹ ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲರನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು NDRF ತಂಡ ಖಾಲಿ ಮಾಡಿಸಿದೆ. ಇನ್ನೂ ಕೂಡ ನೀರು ನಿಂತಿರುವಂಥದ್ದು. ಕಳೆದ ಹಲವು ದಿನಗಳಿಂದ ನಿರಂತರವಾಗಿ ಇಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಒಂದು ಸಣ್ಣ ಮಳೆ ಆದರೂ ಸಾಕು ಇಲ್ಲಿ ನೀರು ನಿಂತ್ಕೊಳ್ಳುವಂತಹ ಒಂದು ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ. ಯಾಕಂದರೆ ಸುತ್ತಮುತ್ತ ಎಲ್ಲೇ ಒಂದು ಮಳೆ ಆದರೂ ಇಲ್ಲಿಗೆ ನೀರು ಹರಿದುಕೊಂಡು ಬರುವಂತಹ ಒಂದು ಸನ್ನಿವೇಶ ಇಲ್ಲಿ ಎದುರಾಗುವಂಥದ್ದು. ಯಾಕಂದರೆ ಇದು ತಗ್ಗು ಪ್ರದೇಶದಲ್ಲಿದೆ. ಹೀಗಾಗಿ ಇಲ್ಲಿ ನೀರು ಹೆಚ್ಚಾಗಿ ಬರುತ್ತೆ. ಇನ್ನೂ ಕೂಡ ಕಾರ್ಯಾಚರಣೆಯನ್ನು ಶುರು ಮಾಡಿರುವಂಥದ್ದು NDRF ತಂಡ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಇರ್ಬೋದು, SDRF ಇರ್ಬೋದು, ಎಲ್ಲರೂ ಕೂಡ ಬೋಟ್ಗಳನ್ನು ಮಾಡ್ಕೊಂಡು ಇಲ್ಲಿ ಕಾರ್ಯಾಚರಣೆಗೆ ಮುಂದಾಗಿರುವಂಥದ್ದು. ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ ಏನಿದೆ, ಗ್ರೌಂಡ್ ಫ್ಲೋರ್ನಲ್ಲಿರುವಂತಹ ಎಲ್ಲ ಒಂದು ನಿವಾಸಿಗಳನ್ನು, ಈ ಒಂದು ಸಾಯಿ ಲೇಔಟ್ ಏರಿಯಾದ ನಿವಾಸಿಗಳನ್ನು ಶಿಫ್ಟ್ ಮಾಡಲಾಗಿದೆ. ಶಿಫ್ಟ್ ಮಾಡಿ ಬೇರೆ ಬೇರೆ ಒಂದು ಕಾರಣಗಳಿಗೆ ಎಲ್ಲವನ್ನು ಕೂಡ ನೀರನ್ನು ತಗ್ಗಿಸುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಮೋಟ್ರನ್ನು ಹಾಕಿ ನೀರನ್ನು ಎಳಿತಿದ್ದಾರೆ. ನೀರು ಹೋಗೋದಕ್ಕೆ ಜಾಗವನ್ನು ಕೂಡ ಮಾಡಿದ್ದಾರೆ. ಆದರೆ ಇನ್ನೂ ನೀರಿನ ಪ್ರಮಾಣ ತಗ್ಗಿಲ್ಲ. ಯಾಕಂದರೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಬಂದು ಇದೀಗ ಒಂದು ಕಾರ್ಯಾಚರಣೆಗೆ ಬಿಬಿಎಂಪಿ ಅಧಿಕಾರಿಗಳು JCB ಮುಖಾಂತರ ಒಂದು ಕಾರ್ಯಾಚರಣೆಗೆ ಬರ್ತಿರುವಂತಹ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು. ಅಂದರೆ ಯಾರಿಗೆಲ್ಲ ನೀರು ಮತ್ತು ದಿನೋಪಯೋಗಿ ವಸ್ತುಗಳು, ಊಟ ಯಾರಿಗೆಲ್ಲ ಬೇಕೋ ಅವ್ರಿಗೆಲ್ಲ ಊಟವನ್ನು ತಲುಪಿಸುವಂತಹ ಒಂದು ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇರೋವಂಥದ್ದು. ಯಾಕಂದರೆ ವಾಟ್ರ್ ಬಾಟ್ಲ್ ಎಲ್ಲವನ್ನು ಕೂಡ ಒಂದು JCBಯಲ್ಲಿ ಇಟ್ಕೊಂಡಿದ್ದಾರೆ. ವಾಟ್ರ್ ಬಾಟ್ಲು, ನೀರು, ಹೀಗೆ ಅವ್ರಿಗೆ ಏನು ದಿನೋಪಯೋಗಿ ತಿನ್ನೋದಕ್ಕೆ ಯಾವೆಲ್ಲ ಏನು ವಸ್ತುಗಳು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಿರುವಂಥದ್ದು. ಮೇಲಿಂದ ಒಬ್ಬರು ಒಂದು
ಬ್ಯಾಗನ್ನು ಹಗ್ಗದ ಮುಖಾಂತರ ಕೆಳಗೆ ಹಾಕಿ ನೀರನ್ನು ತೆಗೆದುಕೊಳ್ಳುವಂತಹ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಈ ರೀತಿ ಸಂಕಷ್ಟದಲ್ಲಿರುವಂಥದ್ದು, ಊಟ ತಿಂಡಿಗೂ ಕೂಡ ಇಲ್ಲಿ ಪರದಾಡುವಂತಹ ಒಂದು ಸಿಚುವೇಶನ್ ಇಲ್ಲಿ ಎದುರಾಗಿರುವಂಥದ್ದು. ಅದಕ್ಕೆ BBMP ಅವರು ಈಗಷ್ಟೇ 9:30, 9:45 ನಂತರ ಈಗ ಒಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡೋದಕ್ಕೆ ಮುಂದಾಗಿರುವಂಥದ್ದು. JCP ಮುಖಾಂತರ ಬಂದು ಏರಿಯಾಗಳಿಗೆ ಹೋಗಿ ಅಲ್ಲಿ ಏನು ಬ್ರೇಕ್ಫಾಸ್ಟು, ನೀರು ಮತ್ತು ಅವ್ರಿಗೆ ಈಗ ಸದ್ಯಕ್ಕೆ ಬೇಕಾಗಿರುವಂತಹ ಮೂಲಭೂತ ಅಗತ್ಯತೆಗಳೇನಿದೆ ಅದನ್ನು ಪೂರೈಸೋ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಿರುವಂಥದ್ದು. ನಿರಂತರವಾಗಿ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ನೀರನ್ನು ಹೊರ ತೆಗೆದು ಹಾಕೋದಕ್ಕೆ ಎಲ್ಲ ಒಂದು ಯತ್ನವನ್ನು ಕೂಡ ಮಾಡ್ತಿರುವಂಥದ್ದು. ಅಂದರೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಊಟ ತಿಂಡಿ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಆಲ್ರೆಡಿ ಖಾಲಿ ಮಾಡಿಸಿರುವಂಥದ್ದು. ಖಾಲಿ ಮಾಡಿಸಿ ಬೇರೆ ಸೇಫ್ ಸ್ಥಳಕ್ಕೆ ಒಂದು ಅವರನ್ನು ಸ್ಥಳಾಂತರನೂ ಕೂಡ ಮಾಡಲಾಗಿದೆ. ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ನಿರಂತರವಾಗಿ ಮಳೆ ಬರ್ತಿರೋದ್ರಿಂದ ಇದು ಒಂದು ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಚೇತನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.